ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ ಬಾಸ್. ಅದು ಏನು ಅಪ್ಡೇಟ್? ರೋಹಿತ್ ಶರ್ಮಾ ಅವರ ಅಪ್ಡೇಟ್, ಸಂಜು ಸ್ಯಾಮ್ಸನ್ ಅವರ ಅಪ್ಡೇಟ್ ಮತ್ತು IPL 2026 ಫುಲ್ ಶೆಡ್ಯೂಲ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಒಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿ. ಫಸ್ಟ್ ಅಪ್ಡೇಟ್ ನಾವು ರೋಹಿತ್ ಶರ್ಮಾ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ರೋಹಿತ್ ಶರ್ಮಾ ಅವರು ನಿನ್ನೆ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಪ್ಡೇಟ್. ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಶಾರ್ದುಲ್ ಠಾಕೂರ್ ವಿರುದ್ಧ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ಬೇಗ ಬೇಗ ನೋಡ್ರಿ. ನೆಕ್ಸ್ಟ್ ಅಪ್ಡೇಟ್ ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು ನಿನ್ನೆ ಮತ್ತೆ ಮೊನ್ನೆ ಡಿಸ್ಕಷನ್ ಮಾಡಿದ್ವಿ ಜಾಶ್ ಹೆಜಲ್ವುಡ್ ಅವರ ಬಗ್ಗೆ. ಜಾಶ್ ಹೆಜಲ್ವುಡ್ ಅಷ್ಟೇ ಅಲ್ಲ, ಹೆಜಲ್ವುಡ್ ಮತ್ತು SRH ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಇಬ್ರು ನೆಕ್ಸ್ಟ್ IPL 2026 ಅಲ್ಲಿ ಆಲ್ಮೋಸ್ಟ್ ಫಸ್ಟ್ ಹಾಫ್ ರಿಂದ ಔಟ್ ಆಗಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಆಗಿದೆ, ಆದ್ರೆ ಸಜೆಷನ್ ಕೊಟ್ಟಿದ್ದಾರೆ ನೀವಿನ್ನು ಸ್ಟಿಲ್ ರಿಹಾಬ್ ಅಲ್ಲಿ ಇರಬೇಕಂತೇಳಿ. ಬಟ್ ರಿಪೋರ್ಟ್ಸ್ ನ ಪ್ರಕಾರ ಜಾಶ್ ಹೆಜಲ್ವುಡ್ ಮತ್ತು ಪ್ಯಾಟ್ ಕಮಿನ್ಸ್ ಆಲ್ ಸೆಟ್ ಸ್ಟಾರ್ಟಿಂಗ್ ಫ್ಯೂ ಮ್ಯಾಚಸ್ ಇಂದ ಅನ್ಅವೈಲೇಬಲ್ ಇದ್ದಾರೆ. ದಿಸ್ ಇಸ್ ಬಿಗ್ಗೆಸ್ಟ್ ಅಪ್ಡೇಟ್ ಪ್ರತಿಯೊಬ್ಬ RCB ಮತ್ತು SRH ಫ್ಯಾನ್ಸ್ ಗೆ. ಎಸ್ಪೆಷಲಿ SRH ಟೀಮ್ ಗಿಂತ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಹೆಜಲ್ವುಡ್ ಸ್ಟಾರ್ಟಿಂಗ್ ಒಂದು ಮ್ಯಾಚ್ ಆದ್ರೆ ಹೆಂಗನ ಮಾಡಬಹುದು. ಸ್ಟಾರ್ಟಿಂಗ್ ಒಂದು 3 ರಿಂದ 4 ಮ್ಯಾಚ್ ಆದ್ರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಸೆಕೆಂಡ್ ಮ್ಯಾಚ್ ಅಗೇನೆಸ್ಟ್ CSK ಮ್ಯಾಚ್ ನ ವಿರುದ್ಧ ಅವೈಲೇಬಲ್ ಇರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ರಿಪೋರ್ಟ್ಸ್ ನ ಪ್ರಕಾರ ಹೆಜಲ್ವುಡ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು IPL 2026 ಅಲ್ಲಿ ಫಸ್ಟ್ ಹಾಫ್ ರಿಂದ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ಸದ್ಯ ಬಂದಿರುವಂತಹ ಅಪ್ಡೇಟ್. ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಆಗಿದೆ, ಬಟ್ ಯಾಕೆ ರಿಹಾಬಲ್ ಇರಬೇಕು, ನೀವು ಸ್ಟಾರ್ಟಿಂಗ್ ಫ್ಯೂ ಮ್ಯಾಚಸ್ ಇಂದ ಅನ್ಅವೈಲೇಬಲ್ ಇರಬೇಕಂತೇಳಿ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಬಟ್ ನಾವು ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ಇದು ಸದ್ಯ ಇರುವಂತಹ ಜಾಶ್ ಹೆಜಲ್ವುಡ್ ಮತ್ತು ಪ್ಯಾಟ್ ಕಮಿನ್ಸ್ ಅವರ ಬಿಗ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ. ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ, ಸಂಜುಗೆ CSK ಟೀಮ್ ಅಲ್ಲಿ ಏನಾದ್ರು ಕ್ಯಾಪ್ಟನ್ಸಿ ಮಾಡುವಂತಹ ಐಡಿಯಾ ಇದೆಯಾ ಅಂತ. ಈ ಒಂದು ಕ್ವಶನ್ ಗೆ ಸಂಜು ಆನ್ಸರ್ ಮಾಡಿದರೆ, ನಾನು ಯಾವುದೇ ರೀತಿಯಾದ CSK ಟೀಮ್ ಅಲ್ಲಿ ಹೆಡ್ ಮತ್ತು ಟೇಲ್ ಮಾಡೋಕೆ ಹೋಗ್ತಾ ಇಲ್ಲ. CSK ಟೀಮ್ ಅಲ್ಲಿ ಒನ್ ಅಂಡ್ ಓನ್ಲಿ ಹೆಡ್ ಇದ್ದಾರೆ, ಅದು MS ಧೋನಿ ಅವರು. CSK ಮ್ಯಾನೇಜ್ಮೆಂಟ್ ಮತ್ತು MS ಧೋನಿ ಅವರು ನನ್ನ ಮೇಲೆ ಭರವಸೆ ತೋರಿಸಿದರೆ, ಆ ಒಂದು ಭರವಸೆಗೆ ನೆಕ್ಸ್ಟ್ IPL 2026 ಅಲ್ಲಿ CSK ಟೀಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನೋಡಮ್ಮ ಸಂಜು ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ IPL 2026 ಫುಲ್ ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ, ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಇದೆ ಶನಿವಾರ ಅಥವಾ ಸಂಡೇ ದಿನ ಅಫಿಷಿಯಲ್ ಆಗಿ ನಮ್ಮ BCCI IPL 2026 ಫುಲ್ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಇದೆ. ಫೈನಲ್ ಅಪ್ಡೇಟ್, ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಒಂದು 3 ರಿಂದ 4 ಮ್ಯಾಚ್ ಅನ್ನು ಮಿಸ್ ಮಾಡಬಹುದು. ಆ ಟೈಮ್ ಅಲ್ಲಿ RCB ಗೆ ಒಂದು ಬಿಗ್ ಟಾಸ್ಕ್ ಏನಪ್ಪಾ ಅಂದ್ರೆ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗಾದ್ರೂ ಮಾಡಿ ಒಂದು 230 to 240 ರನ್ಸ್ ನ ಸ್ಕೋರ್ ಮಾಡಬೇಕಾಗುತ್ತೆ. ಹಂಗಾದ್ರೆ ಮಾತ್ರ ನಾವು ಡಿಫೆಂಡ್ ಮಾಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ RCB ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ 3 ಅಲ್ಲಿ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಹೆಜಲ್ವುಡ್ ಅನ್ಅವೈಲೇಬಲ್ ಇದ್ದಾರೆ, ಒಂದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡುವಂತ ಪ್ಲೇಯರ್ ಬೇಕಾಗುತ್ತೆ. ಆ ಟೈಮ್ ಅಲ್ಲಿ ಏನಾದ್ರು ಇಲ್ಲಿ RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡ್ತಾರೆ ನನ್ನ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ. ಮತ್ತು ಹೆಜಲ್ವುಡ್ ಮಿಸ್ ಆದ್ರೆ ಆ ಪ್ಲೇಸ್ ಅಲ್ಲಿ ನುವನ್ ತುಷಾರ್ಗೆ ಚಾನ್ಸ್ ಕೊಡ್ಲೇಬೇಕಾಗುತ್ತೆ. ಡಫಿ ಅವರು ಇದ್ದಾರೆ, ಬಟ್ ಡಫಿ ಅವರು ರೀಸೆಂಟ್ ಆಗಿ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ ಒಂದು ಸೀರೀಸ್ ಆಗಲಿ ಮತ್ತು ರೀಸೆಂಟ್ ಆಗಿ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಸೊ ನುವನ್ ತುಷಾರ್ ಒಂದು ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಆಗುತ್ತೆ. ನೋಡಮ್ಮ RCB ಮ್ಯಾನೇಜ್ಮೆಂಟ್ ಏನೆಲ್ಲ ಪ್ಲಾನ್ಸ್ ನ ಮಾಡಿದ್ದಾರೆ ಅಂದ್ರೆ, ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಒಂದು ಬಿಗ್ ಪ್ಲಾನ್ ನ ಮಾಡಿರ್ತಾರೆ, ಯಾರಿಗೆ ಎಲ್ಲದಲ್ಲಿ ಚಾನ್ಸ್ ಕೊಡಬೇಕು ಯಾರಿಗೆ ಬೇಡ ಅಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ, ವೆಂಕಟೇಶ್ ಅಯ್ಯರ ಅಥವಾ DDPನ ಅಥವಾ ಡಫಿನ ಅಥವಾ ನುವನ್ ತುಷಾರ್ನ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.